ನೋಡಿ ಗೈಸ್, ಇಂಜೆಕ್ಷನ್ ಎಫೆಕ್ಟ್ ಇವಾಗ ನಾನು ಡಿಸೈಡ್ ಮಾಡಿರೋ ಥರನೇ ಪ್ರೈವೇಟ್ ವ್ಯಾಕ್ಸಿನೇ ಹಾಕ್ಸ್ತಾ ಇದ್ದೀನಿ. ನೋಡಿ ಗೈಸ್, 2 ತೊಡೆಗೂ ಈ ಥರ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಶೀತ, ಕೆಮ್ಮು, ಜ್ವರ ಈ ಥರ ಏನಾದರೂ ಇದ್ದರೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬಾರ್ದು. ನಿಮಗೂ ಏನಾದರೂ ಭಯ ಇದ್ದರೆ ಗೌರ್ಮೆಂಟ್ ವ್ಯಾಕ್ಸಿನಿಂದ ನೋಡಿ ಗೈಸ್, ಇಷ್ಟು ಆರಾಮಾಗಿರುತ್ತೆ ಪಾಪು. ಮನೇಲೆ ಯಾರ್ಯಾರೋ ದೊಡ್ಡವ್ರು ಹೇಳ್ತಾರೆ ಅಂತ ಏನೇನೋ ಮೆಡಿಕೇಶನ್ ಮಾಡೋದು, ಇನ್ಸ್ಟಾಗ್ರಾಮ್ ನೋಡಿ ಮೆಡಿಕೇಶನ್ ಮಾಡೋದು ಏನು ಮಾಡಬಾರ್ದು. ಅಂದರೆ 2.5 months ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಸ್ಟ್ರಾಂಗ್ ಗರ್ಲ್ ನನ್ನ ಮಗಳು. ಎಸ್ ಗೈಸ್, ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವಿಷಯ ಏನಪ್ಪ ಅಂದರೆ, ನಮ್ಮ ಪಾಪುಗೆ 2nd month ಅಂದರೆ 2.5 months ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಡಿಸೈಡ್ ಮಾಡಿರೋ ಥರನೇ ಪ್ರೈವೇಟ್ ವ್ಯಾಕ್ಸಿನೇ ಹಾಕ್ಸ್ತಾ ಇದ್ದೀನಿ. ಸ್ವಲ್ಪ ನೋವು ಕಮ್ಮಿ ಇರುತ್ತೆ ಅಂತ. ಗೌರ್ಮೆಂಟ್ ವ್ಯಾಕ್ಸಿನಲ್ಲೂ ನೋವು ಇರುತ್ತೆ, ಪ್ರೈವೇಟ್ ವ್ಯಾಕ್ಸಿನಲ್ಲೂ ನೋವು ಇರುತ್ತೆ, ಬಟ್ ಕಮ್ಮಿ ನೋವಿರುತ್ತೆ ಅನ್ನೋ ರೀಸನಿಗೆ ಸೊ ಪ್ರೈವೇಟ್ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಬೇಕು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಈ ಸಾರಿ ಅಂತ. ಲಾಸ್ಟ್ ಟೈಮ್ ಸ್ವಲ್ಪ ಹತ್ಲು, 1 hour, half an hour ಹತ್ಲು. ಸೊ ಈ ಸರ್ತಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಹೋಗ್ತಾ ಇದ್ದೀವಿ ವ್ಯಾಕ್ಸಿನ್ ಹಾಕ್ಸ್ಕೊಂಬರೋಕ್ಕೆ. ಅಲ್ಲಿ ವಿಡಿಯೋ ತೆಗಿಯೋಕ್ಕಾದರೆ ತೆಗಿತೀನಿ, ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಲೆಟ್ಸ್ ಗೋ. ಹೋಗೋಣ. ಹೇಳಿ ನನ್ನ ಬ್ಲಾಗ್ಗೆ ಹಾಯ್ ಹೇಳಿ. ಹಾಯ್ ಎವ್ರಿವನ್. ಎಸ್, ಏನು ಅನಿಸ್ತಿದೆ ನಿಮಗೆ ಏನೋ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ತಾ ಇರೋದು? ಅದು ನೆಸೆಸಿಟಿ, ಹಾಕ್ಸ್ಬೇಕಲ್ವಾ? ಎಸ್. ನೋವು ಬಗ್ಗೆ ಏನು ಹೇಳ್ತೀರಾ? ನೋವು ಆಗುತ್ತೆ ಹೇಳಿದ್ರೆ ಪೇನ್ ಬೇರ್ ಮಾಡಬೇಕು, ಅವಾಗಲೇ ಯೂಸ್ ಟ್ರೀಟ್ ಆಗ್ತಾರೆ. ತುಂಬ ಸೆನ್ಸಿಟಿವ್ ಆಗಿ ಬಳಸಬಾರ್ದು ಮಕ್ಕಳನ್ನ. ತುಂಬ ಸೆನ್ಸಿಟಿವ್ ಆಗಿ ಬೆಳೆಸಬಾರ್ದು, ನೋವಾಗಲಿ ಅಂತಲೇ ಹೇಳ್ತಾರೆ. ಬಟ್ ನೋಡ್ಕೊಳ್ಳೋರು ಯಾರು? ಅವಳು ಅಳೋದನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಅನ್ನೋ ರೀಸನಿಗೆ ಸೊ ಪ್ರೈವೇಟ್ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ, ಅವಳು ಸ್ವಲ್ಪ ದೊಡ್ಡೋಳಾಗೋವರೆಗೂ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಗೌರ್ಮೆಂಟ್ ವ್ಯಾಕ್ಸಿನ್ ಹಾಕ್ಸೋಣ. ಪೇನ್ ಟಾಲರೆನ್ಸ್ ಬೆಳಿಬೇಕು ಇಂಡಿವಿಜುವಲ್ ಆಗಿ. ಏನೋ ಅವ್ರ ಅಮ್ಮನ ಇಷ್ಟ. ಎಸ್ ಗೈಸ್, ಬನ್ನಿ ಹೋಗೋಣ. ಎಸ್, ನೀವು ಎಲ್ಲರೂ ನಿಮ್ಮ ಪಾಪುಗೆ ವ್ಯಾಕ್ಸಿನ್ ಏನಿದೆ ಮಿಸ್ ಮಾಡದೆ ಹಾಕ್ಸ್ತಾ ಇದ್ದೀರಾ ಅಲ್ವಾ? ಮಿಸ್ ಮಾಡದೆ ವ್ಯಾಕ್ಸಿನ್ನ ಯಾವ್ಯಾವ ಮಂತಲ್ಲಿ ಹಾಕ್ಸ್ಬೇಕು ಹಾಕಿಸಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪಾಪುಗೆ, ನಿಮ್ಮ ಮಕ್ಕಳಿಗೆ ತುಂಬ ನೆಸೆಸಿಟಿ ಇದೆ ಅದು. ಸೊ ಅವ್ರ ಇಮ್ಯುನಿಟಿ ಪವರಿಗೆ ಮತ್ತು ಅವ್ರ ಹೆಲ್ತಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ವ್ಯಾಕ್ಸಿನ್ ಹಾಕ್ಸಿ, ಎಲ್ಲರೂ ಮಿಸ್ ಮಾಡದೆ ವ್ಯಾಕ್ಸಿನ್ ಹಾಕ್ಸಿ. ಅದೇ ಸೇಮ್ ರೂಟ್, ವಿವೇಕಾನಂದರು ನಿಂತಿದ್ದಾರೆ. ಯಾವ ಸರ್ಕಲ್ ಇದು? ಲಿಂಗಯ್ಯ ವೃತ್ತ, TC ಲಿಂಗಯ್ಯ ವೃತ್ತ. ಏನೋ ಆಗ್ತಾ ಇದೆ, ಅದಕ್ಕೆ ನಗ್ತಾ ಇದ್ದೀರಾ? ಏನಂತ ಗೊತ್ತಿಲ್ಲ ನಮಗೆ. ಏನದು? ನಿದ್ದೆನಾ? ಅಳುನಾ? ಏನು ಸ್ಟಾರ್ಟ್ ಮಾಡಬೇಡಿ ಪ್ಲೀಸ್, ಸ್ವಲ್ಪ ಹೊತ್ತು. ಡಾಕ್ಟರ್ ಮೀಟ್ ಮಾಡ್ಕೊಂಬರೋಣ ಮಗನೇ. ಡಾಕ್ಟರ್ ಅಳು ಸ್ಟಾರ್ಟ್ ಮಾಡ್ತಾಳೆ. ಇಲ್ಲ ಏನು ಕೊಡಲಿ ಅಪ್ಪ ಅಮ್ಮಂಗೆ, ಪೇರೆಂಟ್ಸ್ಗೆ ಅಂತ ಸುಮ್ಮನೆ ಕೂತವ್ರಲ್ಲ ಕಾರಲ್ಲಿ. ಹಾಸ್ಪಿಟಲ್ ಬಂತು. ಒಳಗಡೆ ಹೋಗಿ ಇಂಜೆಕ್ಷನ್ ತಗೊಂಡು ಓಡ್ ಬಂದ್ಬಿಡೋಣ ಅಲ್ಲ ಮಗನೇ. ಎಸ್, ಬಾ ಹೋಗೋಣ. ನೀವು ಹಿಂಗೆ ನಿಲ್ಸು.
ಎಷ್ಟಿದೆ? ಅದೇ 5300. ಜಾಸ್ತಿ ಆಗಿದೆ. ಅಲ್ಲಿ ಆ ಥರ ಬಾಕ್ಸ್ ಏನದು ಡಾಕ್ಟ್ರಿ ಎವಾಕ್ಯುಯೇಷನ್ ಪ್ರೊಸೀಜರ್. ವ್ಯಾಕ್ಸಿನ್ನ ಈ ಥರ ರೆಡ್ ಕಲರ್ ಬಾಕ್ಸ್, ಅಂದರೆ ರೆಡ್ ಕಲರ್ ಅಂತ ಅಲ್ಲ, ಬಾಕ್ಸ್ಗಳಲ್ಲಿ ಹಾಕ್ಕೊಡ್ತಾರೆ. ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಪಾಪು ಅಳ್ತು ಇಂಜೆಕ್ಷನ್ ಕೊಡುವಾಗ ಇಂಥ ಇರ್ತಾರೆ ನೋಡಿ. ನಿಮ್ಮ ಮಗಳು ಇಂಜೆಕ್ಷನ್ ಕೊಟ್ಟಾಗ ಹತ್ಲಾ ಸುಮ್ಮನೆ ಕಣ್ಣ ನೀರು ಬಂದಿಲ್ಲ, ಆಮೇಲೆ ಸೈಲೆಂಟ್ ಆಗಿಬಿಡ್ತು. ವೆರಿ ಗುಡ್ ಗರ್ಲ್ ಅವಳು. ಹೇಳಿದ್ದು ಪೇನ್ ಟಾಲರೆನ್ಸ್ ಬಿಡಿಸ್ಬೇಕು. ಲಾಸ್ಟ್ ಮಂತಿಗೂ ಇವಾಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಲಾಸ್ಟ್ ಮಂತಲ್ಲಿ ಸ್ವಲ್ಪ ಪೇನ್ ಆಯಿತು, ಮಲ್ಕೊಂಡ್ಬಿಟ್ಲು ಅವಳು ನೋವಿಗೆ. ಈ ಮಂತು ಕೊಡುವಾಗ ಹತ್ಲು ಅಷ್ಟೇ, ಅದಾದ್ಮೇಲೆ ಇವಾಗ ಆರಾಮ್ಸೆ ಇದ್ದಾಳೆ, ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದಾಳೆ. ಇದೇ ಥರ ಇದ್ಬಿಟ್ರೆ ಸಾಕಪ್ಪ. ಮುಟ್ಟಿದ್ರೆ ನೋವಾಗುತ್ತೆ ಅನ್ಸುತ್ತೆ, ಅಥವಾ ಈ ನೋವು ಇನ್ನೊಂದು ಸ್ವಲ್ಪ ಆದ್ಮೇಲೆ ಗೊತ್ತಾಗುತ್ತಾ? ಲೆಫ್ಟ್. ಈ ತರ ರೋಡ್ ಇದ್ರೆ ಫ್ರೀ ಲೆಫ್ಟ್ ಇರುತ್ತೆ. ಲೆಫ್ಟ್ ಟರ್ನ್ ಇದ್ರೆ ಸಿಗ್ನಲ್ ಯಾವಾಗ್ಲೂ ಆಗಿರುತ್ತೆ. ಹೇಳಿ ನೀವು ಲಾಸ್ಟ್ ಟೈಮ್ ಗಿಂತ ಈ ಟೈಮ್ ಪರವಾಗಿಲ್ಲ ಅಲ್ವಾ? ಹಳ್ಳಿ ಇಲ್ಲ ಜಾಸ್ತಿ, ಸೊ ಟಾಲರೆನ್ಸ್ ಬಂದಿದೆ, ಡೆವಲಪ್ ಆಗಿದೆ ಇವಾಗ. ಸ್ಟ್ರಾಂಗ್ ಗರ್ಲ್ ನನ್ನ ಮಗಳು. ಎಸ್, ಅವಳಿಗೇನು ನೋವಾಗಿಲ್ಲ ಅಂದರೆ ಅಮ್ಮಂಗೂ ಫುಲ್ ಖುಷಿ, ನೆಮ್ಮದಿ ಗೈಸ್. ಇಲ್ಲಾಂದರೆ ಅವ್ರ ನೋವನ್ನ ನಾವು ತಗೊಳಕ್ಕಾಗಲ್ವಾ? ನೋಡು, ಕೆಲವು ಪೇರೆಂಟ್ಸು 101 ಪಾಯಿಂಟ್ ಸಮಥಿಂಗ್ ಏನೋ ಇದೆ, ಮನುಷ್ಯ ಅಡಲ್ಟೇ ತಡ್ಕೊಳ್ಳಲ್ಲ 100 ಮೇಲೆ ಹೋದ್ರೆ ಜ್ವರನ. ಪಾಪಗೆ 101 ಡಿಗ್ರಿ ಸಮಥಿಂಗ್ ಏನೋ ಜ್ವರ ಇದೆ. ಅವ್ರು ನೈಟೆಲ್ಲ ಏನಕ್ಕೆ ಅದೇನದು ಫೋಲಿಕ್ ಏಡ ಕಾಲ್ಪಲ್ ಹಾಕ್ಬೇಕು. ಅದು ಯಾಕೆ ನರ್ಸ್ ಕೇಳ್ತಿದ್ದಾರೆ, ಯಾಕ್ರಿ ಹಾಕಿಲ್ಲ ಅಂದರೆ ಡಾಕ್ಟ್ರಿಗೆ ಜ್ವರ ಹೆಂಗಿತ್ತು ಹಂಗೆ ತೋರ್ಸಕ್ಕೆ ಕರ್ಕೊಂಬಂದಿದ್ದೀವಿ ಅಂತ, ಕಮ್ಮಿ ಆಗಿಬಿಡುತ್ತೆ ಅಂತ. ಅವ್ರು ನರ್ಸ್ ಕೇಳ್ತಿದ್ದಾರೆ, ಕಡಿಮೆ ಆಗೋದು ಬೇಡವಾ ಅಂತ. ಅಂದರೆ ಇಲ್ಲ ಡಾಕ್ಟ್ರಿಗೆ ಹೆಂಗೆ ತೋರಿಸ್ಬೇಕು, ಎಷ್ಟು ಜ್ವರ ಇತ್ತು ಅಷ್ಟೇ ತೋರಿಸ್ಬೇಕು ಅಂತ ಬಂದ್ವಿ. ಅಯ್ಯೋ ಅಲ್ಲ, ಏನೇ ಮಾಡ್ತಾರೆ ಅವರು. ಏನಾದ್ರೂ ಜ್ವರ ಬಂದ್ರೆ 100ಗಿಂತ ಮೇಲಿದ್ರೆ ಮನೆಯಲ್ಲಿ ಫಸ್ಟು ಕಾಲ್ಪಲ್ ಅಥವಾ ಪ್ಯಾರಾಸಿಟಮಲ್ ಹಾಕಬೇಕು. ಹೇಳ್ತಿದ್ದಾರೆ ತುಂಬಾ ಜ್ವರ ಬಂದು ಕೆಲವು ಸತಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ, ಅವಾಗ ಏನ್ರಿ ಮಾಡ್ತೀರಾ ಅಂತ. ಅವಾಗ ಸುಮ್ಮನೆ ಮುಖ ನೋಡ್ತಿದ್ದಾರೆ ಅಷ್ಟೇ. ಮಕ್ಕಳ ವಿಚಾರದಲ್ಲಿ ಕೇರ್ಲೆಸ್ ಮಾಡಬಾರ್ದು. ಮನೇಲೆ ಪ್ರಾಬಬ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಗೊತ್ತಿದ್ದು ಯಾರು ಮಾಡಲ್ಲ, ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ರಷ್ಟೇ. ಯಾರು ಗೊತ್ತಿದ್ದು ಯಾರು ಮಾಡ್ತಾರೆ. ಎವ್ರಿ 6 hours ಒನ್ಸ್ ಕಾಲ್ಪಲ್ ಹಾಕ್ಬೋದು. ಅವರು ಎಷ್ಟು ml ಹೇಳಿರ್ತಾರೆ, ಅದು ಏಜ್ ವೈಸ್ ಡಿಫ್ರೆನ್ಸ್ ಆಗುತ್ತೆ ಅದು. ಸೊ ಹಾಕಬೇಕು ಮನೇಲಿ 100 ಮೇಲಿದ್ರೆ ಡಾಕ್ಟ್ರ್ ಹತ್ರ ಬರೋಕ್ಕಿಂತ ಮುಂಚೆ. ಆಮೇಲೆ ಡಾಕ್ಟ್ರ್ ಬಂದು ತೋರಿಸ್ಕೊಂಡ್ರೆ ಏನೂ ಆಗಲ್ಲ. ಸೊ ಯಾರೂ ಆ ಥರ ಕೇರ್ಲೆಸ್ ಮಾಡಬೇಡಿ ಮಕ್ಕಳ ವಿಚಾರದಲ್ಲಿ. ಆಮೇಲೆ ಜಾಸ್ತಿನೂ ಹಾಕ್ಬಿಡ್ಬೇಡಿ ನೀವೇ. ಆಮೇಲೆ ಮೆಡಿಕೇಶನ್ ಮಾಡಬಾರ್ದು ಮನೇಲಿ, ಇಮಿಡಿಯೇಟ್ ಡಾಕ್ಟರ್ ಹತ್ರ ಕರ್ಕೊಂಡು ಬರಬೇಕು. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಮೆಡಿಕೇಶನ್ಸ್ ಮಾಡಬೇಕು. ಮನೇಲೆ ಯಾರ್ಯಾರೋ ದೊಡ್ಡವ್ರು ಹೇಳ್ತಾರೆ ಅಂತ ಏನೇನೋ ಮೆಡಿಕೇಶನ್ ಮಾಡೋದು, ಇನ್ಸ್ಟಾಗ್ರಾಮ್ ನೋಡಿ ಮೆಡಿಕೇಶನ್ ಮಾಡೋದು ಏನು ಮಾಡಬಾರ್ದು. ಕಾಲ್ಪಲ್ ಹಾಕಬೇಕು 100 ಮೇಲಿದ್ರೆ, ಪ್ಯಾರಾಸಿಟಮಲ್ ಆ ಥರ. ಅದು ಡಾಕ್ಟರ್ ಕೊಟ್ಟಿರೋದನ್ನ ಮಾತ್ರ. ನೀವೇ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ತಗೊಂಡ್ಬಾರ್ದು, ಡಾಕ್ಟರ್ ಕೊಟ್ಟಿರ್ಬೇಕು ಮುಂಚೆನೆ. ಪ್ರೀವಿಯಸ್ ಅಪಾಯಿಂಟ್ಮೆಂಟಲ್ಲಿ ಕೊಟ್ಟಿದ್ರೆ ಅದನ್ನು ಹಾಕಬೇಕು. ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಇಮ್ಮಿಡಿಯೇಟ್ ಬಂದು ತೋರಿಸ್ಕೊಂಡು ಹೋಗ್ಬೇಕು. ಇನ್ಸ್ಟಾಗ್ರಾಮ್ ನೋಡಿ ಮಾತ್ರ ಹಾಕಬೇಡಿ, ಯಾಕಂದರೆ ಬೇಬಿ ಟು ಬೇಬಿ ಡಿಫ್ರೆನ್ಸ್ ಇರುತ್ತೆ, ಚೇಂಜಸ್ ಇರುತ್ತೆ. ಆ ಬೇಬಿ ವೆಯ್ಟು, ಬೇಬಿ ಏಜು. ಸೊ ಯಾರ ಮಗುನೂ ಕಂಪೇರ್ ಮಾಡ್ಕೊಂಡು ಮಾತ್ರ ನೀವೇ ಮೆಡಿಕೇಶನ್ ಮಾಡಬೇಡಿ ಮನೇಲಿ. ಎಸ್, ಬನ್ನಿ ಮನೆಗೆ ಹೋಗೋಣ, ಹೋಗ್ತಾ ಇದ್ದೀವಿ. ಇದೇ ಬಾಡಿ ವ್ಯಾಕ್ಸಿನ್ ಅಂದರೆ ನಿನಗೆ ಏನದು ಎಕ್ಸ್ಟರ್ನಲ್ಲಿ ನಿಂಗೆ ಏನೋ ಆಗ್ತಿರ್ತದಾನೆ, ಬಾಡಿ ಅದಕ್ಕೂ ಫೈಟ್ ಮಾಡ್ತಿರುತ್ತೆ ತಾನೇ, ಅದರಿಂದ ಫೀವರ್ ಬರೋದು, ಮೈಲ್ಡ್ ಫೀವರು ನನ್ನ ಪ್ರಕಾರ. ಬಟ್ ಆಲ್ರೆಡಿ ಫೀವರ್ ಇದೆ, ಇದನ್ನು ಹಾಕ್ತೀವಿ ಅಂದರೆ ಬಾಡಿ ಜಾಸ್ತಿ ಟಾಲ್ ತೊಗೊಳುತ್ತೆ
ಡಾಕ್ಟರೇ ಹೇಳ್ತಾರೆ, ಫಸ್ಟೇ ಕೇಳ್ತಾರೆ. ಸೊ ಶೀತ, ಕೆಮ್ಮು, ಜ್ವರ ಈ ಥರ ಏನಾದರೂ ಇದ್ದರೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬಾರ್ದು. ಇಲ್ಲ ಅಂತಂದರೆ ಗುಡ್. ನೆಕ್ಸ್ಟ್ ಸ್ವಲ್ಪ ಮೈಲ್ಡ್ ಫೀವರ್ ಬರುತ್ತಲ್ಲ, ಸೊ ಪ್ರಾಬ್ಲಮ್ ಆಗ್ಬೋದು ಅಂತ ಎಲ್ಲ ಚೆಕ್ ಮಾಡಿನೇ ಪಾಪುಗೆ ಹಾಕಿಸ್ತಾರೆ. ಎಸ್, ನೀವು ಅದೇ ಥರ ಫೀವರ್ ಇದ್ದರೆ ಹಾಕ್ಸ್ಬೇಡಿ, ಹೆಲ್ದಿಯಾಗಿ ಹೋಗಿ ಹಾಕ್ಸ್ಕೊಂಡು ಬನ್ನಿ. ನೋಡಿ ಗೈಸ್, 2 ತೊಡೆಗೂ ಈ ಥರ ಇಂಜೆಕ್ಷನ್ ಕೊಟ್ಟಿದ್ದಾರೆ. ನೋಡಿ ಗೈಸ್, ಅವ್ರ ಅಪ್ಪ ಸಮಾಧಾನ ಮಾಡ್ತಾ ಇದ್ದಾರೆ. ಇಂಜೆಕ್ಷನ್ ಎಫೆಕ್ಟು ಸ್ವಲ್ಪ ಇದೆ. ಆಯ್ತಾಯ್ತು. ನೀನು ಬಂದ್ಬಿಟ್ಟು ಅನ್ನು ಅವ್ರು ಹೊಸ ಅಂತೈತೆ. ನನ್ನ ವಾಯ್ಸ್ ಕೇಳಿದ್ರೆ ಅಳ್ತಾಳೆ ಅಂತ ಇವರು ಅಲ್ವಾ? ಅವಳು ಗೊತ್ತಾಗಲ್ಲ ಇನ್ನು ನನ್ನ ವಾಯ್ಸ್. ನೀನಂತ ಗೊತ್ತಾಗುತ್ತೆ ಅಲ್ವೇನಪ್ಪ, ನಿಮ್ಮಮ್ಮ ತಾನೇ ಅದು. 3 ತಿಂಗಳಿಗೆ ನನ್ನ ಪಾಪುಗೆ ಗೊತ್ತಾಗ್ಬಿಡುತ್ತಾ ನನ್ನ ವಾಯ್ಸು? ಹಂಗೇನಿಲ್ಲ, ಅವಳಿಗೆ ಪೇಯ್ನಿಗೆ ಹಂಗೆ ಒದ್ದಾಡ್ತಾ ಇದ್ದಾಳೆ ಅಷ್ಟೇ ಸ್ವಲ್ಪ. ಅಪ್ಪ ಸಮಾಧಾನ ಮಾಡ್ತಾ ಇರೋದು ಅಳ್ತಾ ಇದ್ದಾಳೆ ಮಗಳು ಅಂತ. ಇಸ್ಕೊಂಬಂದ ಕೊಡು. ಹೋಗಪ್ಪ ದೊಡ್ಡಮ್ಮನ ಹತ್ರ ಹೋಗ್ಬಿಡಪ್ಪ. ನೋಡಿ ಗೈಸ್, ಹಿಂಗೆ ತೂಗ್ತಾನೆ ಇದ್ದೀನಿ. ಟೈಮ್ ಇವಾಗ ಎಷ್ಟಾಗಿದೆ? 8:30 ಆಗಿದೆ. ಹಾಫ್ ಆನ್ ಅವರಿಂದ ತೂಗ್ತಾ ಇದ್ದೀನಿ. ನೋವಿಗೆ ಅವಾಗವಾಗ ಅಂತ ಅಳ್ತಾಳೆ ಅಷ್ಟೇ. ಇವತ್ತು ನಿದ್ದೆ ಮಾಡ್ತಾಳ ಮಾಡಲ್ವಾ ಇವತ್ತಿನ ಪ್ರೋಗ್ರೆಸ್ ನೋಡಿಕೊಂಡು ನಾಳೆ ಹೇಳ್ತೀನಿ. ಪೇನ್ ಇರಲ್ಲ ಗಾಯ್ಸ್, ಆರಾಮಾಗಿರ್ಬೋದು ಗಾಯ್ಸ್. ಅಂತ ನಿಮಗೂ ಏನಾದರೂ ಭಯ ಇದ್ದರೆ ಗೌರ್ಮೆಂಟ್ ವ್ಯಾಕ್ಸಿನಿಂದ ನೋಡಿ ಗಾಯ್ಸ್, ಇಷ್ಟು ಆರಾಮಾಗಿರುತ್ತೆ. ಪಾಪು ಆರಾಮಾಗಿದ್ದಾಳೆ, ಅಳ್ತಾ ಇಲ್ಲ. ಮುದ್ದು ಮರಿ, ಚಿನ್ನು ಮರಿ ಆರಾಮ್ಸೆ ಇದ್ದಾಳೆ ಅಲ್ಲ ಮಗ್ನೆ? ಇಂಜೆಕ್ಷನ್ ಕೊಟ್ಟಿರೋದು ನೋಡ್ತಿದ್ಯಾ ಮಗ್ನೆ? ತೋಸು ತೋಸು ತೊಚ್ಚು ತೊಚ್ಚು ತೊಚ್ಚು. ಇಲ್ಲಿ ನೋವ್ತಾ ಇಲ್ಲ, ಆರಾಮ್ಸೆ ಇದ್ದಾಳೆ. ನೋಡ್ಬೇಕು, ಬೆಳಗ್ಗೆ ಅಷ್ಟರಲ್ಲಿ ಇನ್ನೂ ಗೆಲುವಾಗಿರ್ತಾಳೆ. ಆ್ಯಕ್ಟಿವ್ ಬೇಬಿ, ಆರಾಮ್ಸೆ ಇರ್ತಾಳೆ. ನೋಡ್ಬೇಕು ಅಮ್ಮ ಯಾಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ನೋಡ್ತಾ ಇದೆಯಾ? ನೋಡಿ ಹೂ ಅಂತವಳೆ. ನೋಡಿ ಗೈಸ್, ಸ್ವಲ್ಪ ಇವಾಗ ರಚ್ಚೆ ಮಾಡ್ತಾ ಇದ್ದಾಳೆ. ಅವ್ರ ಅಜ್ಜಿ ತೂಗಿ ಮಲಗಿಸ್ತಾ ಇದ್ದಾರೆ. ಇಂಜೆಕ್ಷನ್ ನೋವು ಇವಾಗ ಸ್ವಲ್ಪ ಗೊತ್ತಾಗ್ತಿದೆಯೇನೋ. ಈಗ ಎಷ್ಟು ಟೈಮ್? 9:30. ತೂಗಿ ತೂಗಿ. ಬಿಸಿನೀರಲ್ಲಿ ಒಂಚೂರು ಕಾಲ್ ಮೇಲೆ ಇಡ್ಬೋದೇನೋ ಅಷ್ಟೇ. ನೋಡಿ ಗೈಸ್, ಇಂಜೆಕ್ಷನ್ ಎಫೆಕ್ಟ್ ಇವಾಗ. ಇವತ್ತು ವ್ಯಾಕ್ಸಿನ್ ಹಾಕ್ಸಿದ ನೆಕ್ಸ್ಟ್ ಡೇ ಅಪ್ಡೇಟ್ ಇದು. ನೈಟು ಒಂದು 3 o'clock ಎದ್ದು ನೋಡಿದ್ರೆ ಅಳ್ತಾ ಇದ್ಲು ಮೀನ್ಸ್ ಎದ್ದೊಳುವಾಗ ಅಳುತ್ತಲ್ಲ ಆ ಥರ ಅಷ್ಟೇ. ಎದ್ದು ನೋಡಿದ್ರೆ ಮೈಯೆಲ್ಲ ಬಿಸಿಯಾಗಿತ್ತು. ಸೊ ನಾನು ಮಲಗಬೇಕಾದ್ರೂ ಒಂದು ಫೀಡ್ ಮಾಡಿ ಆಮೇಲೆ ಪ್ಯಾರಾಸಿಟಮಲ್ ಹಾಕಬೇಕಿತ್ತು. ಹಾಕಲಿಲ್ಲ, ಜ್ವರ ಏನಿರಲಿಲ್ವಲ್ಲ ಅಂತ ಹಾಕಲಿಲ್ಲ. ವ್ಯಾಕ್ಸಿನ್ ಹಾಕ್ಸಿದ ನೆಕ್ಸ್ಟ್ ಡೇ ಅಪ್ಡೇಟ್ ಇದು. ಸೊ ಅದು ಆಮೇಲೆ ನೋಡಿದ್ರೆ ಅವಳಿಗೆ ಜ್ವರ ಥರ ಅಲ್ಲ, ಸ್ವಲ್ಪ ಮೈ ಬಿಸಿ ಇತ್ತು. ಮತ್ತೆ ಫೀಡ್ ಮಾಡಿ ಮತ್ತೆ ಒಂದು ಕಾಲ್ ಹಾಕಿ ಅವಳಿಗಿವಾಗ 2.5 months ಅಂದ್ಕೊಳ್ಳಿ. ಸೊ 7 ml ಕೊಟ್ಟಿದ್ದು, 0.7 ml ಹಾಕಬೇಕು. ಸೊ ಹಾಕಿ ಮಲಗಿಸ್ದೆ, ಮತ್ತು ಜ್ವರ ಎಲ್ಲ ಹೊಟ್ಟೋಗಿತ್ತು.
ಅಳೋದೇನು ಮಾಡಲಿಲ್ಲ ಅವಳು. ಸೊ ಅಲ್ವಾ, ಅಳ್ಳಿಲ್ಲ ಅವಳು, ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅದಾದಮೇಲೆ ಮಲಗಿಸಿ ಅಷ್ಟೇ. ಹಿಂಗೆ ನಮ್ಗೆ ಹೆಂಗೆ ಜ್ವರ ಬಂದಾಗ ಬೆಡ್ಶೀಟ್ ಹೊಚ್ಚಿ ಮಲಗಿಸಿದ್ರೆ ಸ್ವೆಟ್ ಆಗಿಬಿಟ್ಟು ಎಲ್ಲ ಸರಿ ಹೋಗುತ್ತೆ, ಅದೇ ಥರ ಅಷ್ಟೇ. ತುಂಬ ಜ್ವರ ಇದ್ದಾಗ ಏನೋ ಫುಲ್ಲು ಸುತ್ತಬಿಟ್ಟು ಮಲಗಿಸ್ಬಾರ್ದು, ಸುಮ್ಮನೆ ಮೈ ಮೇಲೆ ಒತ್ತಿಸಿ. ಏನು ಆಗ್ತದೆ ಹಂಗಂತ ಏನು ಒಚ್ಚದೇನು ಮಲಗಿಸ್ಬಾರ್ದು. ಜ್ವರ ಇದ್ದಾಗ ಸ್ವಲ್ಪ ಬೆಚ್ಚಗೆ ಮಲಗಿಸಿ ಸರಿ ಹೋಗುತ್ತೆ. ಇದು ಸೆಕೆಂಡ್ ವ್ಯಾಕ್ಸಿನ್ ಅಪ್ಡೇಟ್. ಹೋಪ್ಫುಲಿ ಅವಳು ಏನೂ ಈ ಸತಿ ಪ್ರಾಬ್ಲಮ್ ಆಗಲಿಲ್ಲ. ಲಾಸ್ಟ್ ಟೈಮ್ ಆಯ್ತಲ್ಲ ಆ ಥರ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಈ ಸರಿ. ಐ ಆಮ್ ಹ್ಯಾಪಿ. ಈ ಸರಿನೂ ನಂಗೆ ಭಯ ಆಯಿತು, ಅಯ್ಯೋ ಈ ಸತಿನೂ ರೊಚ್ಚೆ ಮಾಡುತ್ತಾ, ಈ ಸತಿನೂ ಅಳ್ತಾಳ ಅಂತೆಲ್ಲ. ಈ ಸತಿ ಏನು ರಚ್ಚೆ ಮಾಡಿಲ್ಲ, ಹತ್ತಿಲ್ಲ, ನೋವು ಗೊತ್ತಾಗಿಲ್ಲ ಅವಳಿಗೆ. ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಪ್ರಿಕ್ ಮಾಡಿರೋದು ಇಂಜೆಕ್ಷನ್ ನೋವಿತ್ತಷ್ಟೇ, ಅದಕ್ಕೆ ಸ್ವಲ್ಪ ಹೊತ್ತು ಅಳ್ತಾ ಇದ್ಲು. ಅದಾದಮೇಲೆ ಫೀಡ್ ಮಾಡಿದ್ರೆ ಮಲ್ಕೊತಿದ್ಲು. ಸೊ ಇದಾಗಿತ್ತು ಸೆಕೆಂಡ್ ವ್ಯಾಕ್ಸಿನ್ ಅಪ್ಡೇಟ್. ನಾವಿವತ್ತು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ? ರೌಂಡ್ ಹಾಕೊಂಡು ಬರ್ತೀವಿ. ನೋಡಿ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಲೆಟ್ಸ್ ಗೋ ಗೈಸ್. ಹೊರಗಡೆ ಹೋಗುವಾಗ ಇರೋ ಖುಷಿ ನಿಜವಾಗ್ಲೂ ಪೋಸ್ಟ್ಮಾರ್ಟಮಲ್ಲಿ ಎಸ್ಪೆಷಲಿ ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ. ಮೈಕ್ ತಗೊಂಡು ಬರ್ತೆ. ತಗೊಂಡು ಮೈಕ್ ಹಾಕೊಂಡು ಹೀಗೆ ಹಾಯ್. ರೆಕಾರ್ಡೇ ಮಾಡಿಲ್ಲ ಪಾಪ. ಗೈಸ್ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ. ನಿಮಗೆ ಗೊತ್ತಿರೋ ಥರ ಪೋಸ್ಟ್ ಪಾರ್ಟಮ್ ಡೇಸ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಸೊ ಈ ಥರ ಒಂದೊಂದು ಬ್ರೇಕ್ ತೊಗೊಂಡು ಹೊರಗಡೆ ಹೋಗಿ ಬಂದರೆ ಮಾಮ್ ಖುಷಿಯಾಗಿರ್ತಾಳೆ. ಸೊ ಮಾಮ್ ಖುಷಿ ಇದ್ದರೆ ಪಾಪು ಕೂಡ ಖುಷಿಯಾಗಿರುತ್ತೆ ಅಲ್ವಾ? ಅದಕ್ಕೆ ಒಂದು ರೌಂಡ್ ಹಾಕೊಂಡು ಸ್ಟ್ರೈಟ್ ಹೋಗಿ ಮಾಮೂಲಿ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನ ಹೇಳಿ, ಅವಾಗಲೇ ಹೇಳಿದ್ರಲ್ಲ, ಸ್ವಲ್ಪ ದಿನ ಕತ್ತು ನಿಲ್ಕೊಂಡ್ರೆ ಏನು ಬೇಕಾದ ಅವರ್ಸ್ ಹೋಗ್ಬೋದು. ಅಂದರೆ ಎಷ್ಟು ಅವರ್ ಬೇಕಾದ್ರೂ ಅವಳನ್ನ ಎತ್ಕೊಂಡು ಹೋಗ್ಬೋದು. ಎತ್ಕೊಂಡು ಹೋಗ್ಬೋದು, ಬಟ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕು. ಅವಾಗಾದ್ರೆ ಯಾರಾದ್ರೂ ಎತ್ಕೋಬೋದು, ಇಲ್ಲ ಇಲ್ಲಿಗೆ ಹಾಕೋಬೋದು. ಕತ್ನಿಲ್ಲೋವರೆಗೂ ಅದು ಬೆಲ್ಟ್ ಬರುತ್ತಲ್ಲ, ಅದನ್ನು ಹಾಕೊಳ್ಳೋದು ಒಳ್ಳೇದಲ್ಲ ಅಂತಾರೆ. ಒಳ್ಳೇದಲ್ಲ, ಪ್ರಿಫರೇ ಮಾಡಲ್ಲ. ಅದು ನೆಕ್ ಸಪೋರ್ಟ್ ಇರಲ್ಲ ಅದಕ್ಕೆ. ಸೊ ಅದಕ್ಕೆ ಕತ್ ನಿಂತಾದ್ಮೇಲೆ ಕೋತಿ ಮರಿ ಥರ ಕಟ್ಕೊಂಡು ಓಡಾಡೋದು. ಆಲ್ಮೋಸ್ಟ್ ಇವಾಗ 3 months ಗೈಸ್. ಹೆಂಗೆ ಕಳೆದಿದ್ದೀನಿ ಅಂತ ನಾನೊಬ್ಳಿಗೆ ಮಾತ್ರ ಗೊತ್ತು. ಗೈಸ್ ಮಜಾ ಏನು ಗೊತ್ತಾ, ಹೊರಗಡೆ ಏನೋ ಸುತ್ತಾಡ್ಕೊಂಡು ಬರೋಣ ಅಂತ ವ್ಲಾಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೊರಟ್ವಿ. ಮಜಾ ಏನಂದರೆ ಮೈಕ್ ಚಾರ್ಜ್ ಹಾಕೋದೇ ಮರ್ತುಬಿಟ್ಟಿದ್ದೀನಿ. ಸೊ ಮಾತಾಡಿದ್ದೀವಿ. ವಿಜಯನಗರ 2 ರೌಂಡ್ ಹಾಕ್ಕೊಂಡು ಮಾತಾಡಿದ್ದೀವಿ, ಬಟ್ ಯಾವುದು ರೆಕಾರ್ಡ್ ಆಗಿಲ್ಲ. ಸೊ ಹಂಗೆ ಒಂದು ಸುತ್ತಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಡೌಟು ಅಂತಾನೆ ಆಗೋಲ್ಲ ಇವರ ರೂಟು, ಮಾತೇನೆ ಇವರಿಗೆ ಹೊಟ್ಟೆಗೆ ಹಿಟ್ಟು ಮಾಡ್ಕೊಂಡು ತಿಂತಾರೆ ಬೈಟು ಅಂತಾನೆ ಉದುರುತ್ತೆ ಮಾತೆಂಬ ಸ್ವೀಟು, ತುಂಬ್ತಾನೆ ಇರ್ತಾರೆ ಗ್ರೇಟು. ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ. ಗೈಸ್ ಏನು ಗೊತ್ತಾ, ಹಂಗೆ ದಾರಿಲಿ ಹೋಗ್ತಾ ಬಟ್ಟೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನನಗೆ
ಡ್ರೆಸ್ಗಳು ಇವಾಗ ಒಂಥರ ಚೇಂಜಸ್ ಆಗಿದೆ. ಲೈಕ್ ಬ್ರೆಸ್ಟ್ ಫೀಡಿಂಗಿಗೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ಬಟ್ಟೆಗಳನ್ನ ಹಾಕ್ಕೋಬೇಕು ನಾನು. ಮುಂಚೆ ಪ್ರೆಗ್ನೆಂಟಿಗಿಂತ ಮುಂಚೆ ಒಂಥರ ಡ್ರೆಸ್ಸು, ಪ್ರೆಗ್ನೆಂಟ್ ಆದಮೇಲೆ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗೋ ಥರ ಸ್ವಲ್ಪ ದಪ್ಪ ಆಗಿರ್ತೀವಿ ಆ ಟೈಮಲ್ಲಿ. ಸೊ ಆ ಟೈಮಿಗೆ ಯಾವ್ದು ಸೂಟ್ ಆಗುತ್ತೆ ಆ ಥರ ಬಟ್ಟೆ ಹಾಕ್ಕೋಬೇಕು. ಆಮೇಲೆ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಅದಕ್ಕೆ ಸೂಟೇಬಲ್ ಆಗೋ ಥರ ಬಟ್ಟೆಗಳು ಹಾಕ್ಕೋಬೇಕು. ಸೊ ಹುಡುಕ್ತಾ ಇದ್ದೆ ಒಂದು 1 hour ಹುಡುಕ್ತೆ. ಸೊ ಹುಡುಕಿ ಬಟ್ಟೆಗಳು ತೊಗೊಂಡು ಬಿಲ್ ಮಾಡಿಸ್ತಾ ಇದ್ದಾರೆ ವಿನು. ಸ್ಟಿಲ್ ನಾನು ಹುಡುಕ್ತಾನೇ ಇದ್ದೆ, ಯಾಕಂದರೆ ಬ್ರೆಸ್ಟ್ ಫೀಡ್ ಮಾಡುವಾಗ ನಿಮಗೆ ಗೊತ್ತಿದೆ ಅದಕ್ಕೆ ತಕ್ಕಂತೆ ಸೂಟೇಬಲ್ ಡ್ರೆಸ್ ಹಾಕ್ಕೋಬೇಕು. ಈವನ್ ಡಾಕ್ಟರ್ ಅಪಾಯಿಂಟ್ಮೆಂಟ್ಸ್ಗೆ ಹೋಗುವಾಗ ಆವಾಗೆಲ್ಲ ಹೆಲ್ಪ್ ಆಗೋ ಥರನೇ ಹೊರಗಡೆ ಬ್ರೆಸ್ಟ್ ಫೀಡ್ ಮಾಡೋ ಟೈಮ್ ಬಂದರೆ ಅಥವಾ ಸಂದರ್ಭ ಬಂದರೆ ಸೊ ಅದಕ್ಕೆ ಯಾವ ಥರ ಸೂಟೇಬಲ್ ಆಗುತ್ತೆ ಅದೇ ಥರ ಡ್ರೆಸ್ಗಳನ್ನ ತೊಗೋಬೇಕು ಈ ಟೈಮಲ್ಲಿ. ಸೊ ಅವರಿಗೂ ಆಫೀಸ್ ಕಾಲ್ ಬಂತು ಮಧ್ಯದಲ್ಲಿ. ಸೊ ಮತ್ತು ಎಲ್ಲಾದರೂ ತಿನ್ನೋಕೆ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಮತ್ತೆ ರಿಟರ್ನ್ ಟು ಹೋಮ್. ನಾನು ಅದನ್ನೇ ಹೇಳ್ತಾಯಿದ್ದೀನಿ, ಹೋಗ್ಬೇಕಾ ಮತ್ತೆ ವಾಪಸ್ ಮನೆಗೆ ಅಂತ. ಸೊ ನಮಗೆ ಸಿಗೋದೇ ಸ್ವಲ್ಪ ಟೈಮು, ಅದರಲ್ಲಿ ಈ ಥರ ಏನಾದರೂ ಕಾಲ್ ಬಂದುಬಿಟ್ರೆ ಮತ್ತೆ ಮನೆಗೆ ಓಡಬೇಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೆ ಮನೆಗೆ ಹೋದ್ವಿ, ಪಾಪುನು ಕಾಯ್ತಾ ಇರ್ತಾಳೆ ಅಂತ ಪಾಪು ಮಲಗಿಸ್ಬಿಟ್ಟು 2 hours ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಬಂದ್ವಿ. ಮನೆ ಹತ್ರನೇ ಸರೌಂಡಿಂಗೆ ಸುತ್ತಾಡ್ತಿದ್ವಿ. ಸೊ ವಾಯ್ಸ್ ರೆಕಾರ್ಡ್ ಆಗದೆ ಇರೋ ಕಾರಣ ವಾಯ್ಸ್ ಓವರ್ ಕೊಡಬೇಕಾಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಗೈಸ್.